ನೀವು MD ಕೌಶಿಕ್ ಈ ಹೆಸರನ್ನ ಕೇಳೇ ಇರ್ತೀರ. ಅವ್ರನ್ನ ನಾನು ವಕೀಲರು ಅಂತ ಹೇಳಲ್ಲ, ಅಥವಾ ಶಿಕ್ಷಕರು ಅಂತ ಹೇಳಲ್ಲ, ಅಥವಾ ಸಕ್ಸಸ್ಫುಲ್ ನಿರ್ದೇಶಕ ಅಂತ ಹೇಳಲ್ಲ, ಅಥವಾ ಇದೆಲ್ಲವನ್ನ ಬಿಟ್ಟು 50 ವರ್ಷದ ನಂತರ ಹೊಸ ಒಂದು ಜಾದೂ ಲೋಕಕ್ಕೆ ಅವರು ಎಂಟರ್ ಆಗಿದ್ದಾರೆ. ಅದು ಜಾದೂಗಾರರಾಗಿ. ಅದ್ರ ಬಗ್ಗೆ ಮಾತನಾಡಲ್ಲ. ಅದರಲ್ಲೂ ಅವರ ಜಾದುವಿನ ವಿಶೇಷತೆಯ ಬಗ್ಗೆ ಹೇಳಬೇಕು ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಅಂದರೆ ಸಾಹಿತ್ಯ, ವೇದಾಂತ ಇವೆಲ್ಲವನ್ನ ಅವರು ಮ್ಯಾಜಿಕ್ ರೂಪದಲ್ಲಿ ಅನಾವರಣಗೊಳಿಸ್ತಾರಂತೆ. ಕೇಳ್ತಾ ಇದ್ರೇನೆ ಆಶ್ಚರ್ಯ ಆಗುತ್ತಲ್ವಾ? ಅಂತಹ ಒಂದು ವಿಭಿನ್ನವಾದಂತಹ ಮ್ಯಾಜಿಕ್ ಲೋಕಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ಈ ಹೊತ್ತಿನ ವಿಶೇಷ, ಕೌಶಿಕ್ ಮ್ಯಾಜಿಕ್. ನಾನು ನಿಮಗೆ ತೋರಿಸೋಕೆ ಹೊರಟಿರುವಂಥದ್ದು ಕೌಶಿಕ್ ಮ್ಯಾಜಿಕ್. ಹಾಗಾಗಿ ಆ ಮ್ಯಾಜಿಕ್ ಮಾಡುವಂತಹ ಮ್ಯಾಜಿಷಿಯನ್, ಜಾದೂಗಾರ, ಖ್ಯಾತ ನಿರ್ದೇಶಕ MD ಕೌಶಿಕ್ ಅವರೇ ನಮ್ಮ ಜೊತೆ ಇದ್ದಾರೆ. ಕೌಶಿಕ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿಜಕ್ಕೂ ನನಗೆ ಬಹಳ ಆಶ್ಚರ್ಯ ಆಯಿತು. ಕೌಶಿಕ್ ಅವರು ನಿರ್ದೇಶಕರು ಅಂತ ಕೇಳಿದ್ದೆ, ಅದು ಯಾವಾಗಿಂದ ಜಾದೂಗಾರರಾಗ್ಬಿಟ್ರಪ್ಪ ಅಂತ ಹೇಳಿ. ಅದರಲ್ಲೂ ಬಹುಮುಖ್ಯವಾಗಿ ನನಗೆ ಆಶ್ಚರ್ಯ ಆಗಿದ್ದು ಮಂಕುತಿಮ್ಮನ ಕಗ್ಗ. TVG ಅವರ ಮಂಕುತಿಮ್ಮನ ಕಗ್ಗನೇ ಒಂದು ಮಾಯಾ ಲೋಕ. ಅದರಿಂದ ನೀವು ಮಾಯೆ ಅಂದರೆ ಜಾದೂನು ಮಾಡ್ತೀರಾ ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ. ನನಗಂತೂ ತಡ್ಕೊಳಕ್ಕಾಗ್ತಾ ಇಲ್ಲ. ಅದು ಹೆಂಗೆ ಅಂತ? ಏನಿಲ್ಲ, ಬಾಲ್ಯದಿಂದನೂ ನನಗೆ ಸ್ವಲ್ಪ ಈ ಕಲೆಗಳಲ್ಲಿ ಆಸಕ್ತಿ ಇತ್ತು. ಆದರೆ ನಾನು ಈ ನಿರ್ದೇಶನ ಮತ್ತು ಆ್ಯಕ್ಟಿಂಗು ಇದೆಲ್ಲ ಮುಗಿದ ಮೇಲೆ ಎಲ್ಲೋ ಒಂದು ಹಂತದಲ್ಲಿ ಅಬೌಟ್ ಚೇಂಜಿಂಗ್ ಮೈ ಪ್ರೊಫೆಷನ್ ಅಂತಂದಾಗ ಮ್ಯಾಜಿಕ್ ಕಡೆ ನಾನು ತಿರುಗಿದೆ. ಹಾಗಾಗಿ ಇವತ್ತು ಮ್ಯಾಜಿಷಿಯನ್ ಆಗಿ ನಿಮ್ಮ ಮುಂದೆ ಕೂತಿದ್ದೀನಿ. ಏನಿವೆ, ನಿಮ್ಮ ಕೈಯು ಮ್ಯಾಜಿಕಲ್ ಕೈ ಅನ್ನಿಸ್ತಾ ಇದೆ ನನಗೆ. ಯು ಹ್ಯಾವ್ ಎ ಮ್ಯಾಜಿಕಲ್ ಹ್ಯಾಂಡ್. ಹೌದಾ? ಏನೋ ಮೈಕ್ ಹಿಡಿದ್ರು ರೂಢಿ, ಮ್ಯಾಜಿಕ್ ಗೊತ್ತಿಲ್ಲ ಸರ್. ಇಲ್ಲ, ನೋಡಿ ಒಂದ್ಸತಿ ಈ ಹೂವನ್ನು ಮುಟ್ಟಿ. ಓಕೆ. ವೆರಿ ನೈಸ್. 1 2 3 ನೋಡಿ, ಮ್ಯಾಜಿಕಲ್ ವ್ಯಾಂಡ್ ಆಗೋಯ್ತು. ಸೊ ಇದೇ ಮ್ಯಾಜಿಕ್. ಎಲ್ಲರಿಗೂ ಮ್ಯಾಜಿಕಲ್ ಹ್ಯಾಂಡ್ ಇರುತ್ತೆ. ಅಪ್ಲೈ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಷ್ಟೇ. ದೇ ಕ್ಯಾನ್ ಡೂ ವಂಡರ್ಸ್. ವಂಡರ್ಫುಲ್. ಓಕೆ, ಸೊ ಮ್ಯಾಜಿಕ್ನ ಬಗ್ಗೆ ಒಂದು ಝಲಕ್ ಅಂತೂ ನೋಡ್ಬಿಟ್ವಿ. ಆದರೆ ಮ್ಯಾಜಿಕ್ ಅಂತಂದಾಗ ನಾನು ಸಾಕಷ್ಟು ಶೋಗಳನ್ನು ನಮ್ಮ ವೀಕ್ಷಕರು ನೋಡಿರ್ತಾರೆ, ನಾನು ನೋಡಿದ್ದೀನಿ. ಆದರೆ ಅದಕ್ಕೆ ಕಗ್ಗದ ಸ್ಪರ್ಶ ಇದು ಹೇಗೆ ಅಂತ? ಏನಿಲ್ಲ, ನನಗೆ ಬಾಲ್ಯದಿಂದಾನು ಸ್ವಲ್ಪ ಸಾಹಿತಿಗಳ ಕಾವ್ಯ, ಕಾದಂಬರಿಗಳ ಬಗ್ಗೆ ಆಸಕ್ತಿ ಇತ್ತು. ಇತ್ತೀಚೆಗೆ ನಾನು ನನ್ನ ಗುರು ಉದಯ್ ಜಾದೂಗರ್ ಅವ್ರ ಮೂಲಕ ಮ್ಯಾಜಿಕ್ನ ಕಲ್ತ ಮೇಲೆ ಅದಕ್ಕೆ ಬೇರೆ ಒಂದು ರೂಪ ಕೊಡೋಕ್ಕಾಗುತ್ತಾ ಅನ್ನೋ ಒಂದು ಸಂಶೋಧನೆಯಲ್ಲಿದ್ದೆ. ನನಗೆ ಬಾಲ್ಯದಿಂದಾನು ಸನ್ಮಾನ್ಯ ಲಕ್ಷ್ಮೀನಾರಾಯಣ ಭಟ್ರು ಸ್ಫೂರ್ತಿ. ಅವ್ರು ತುಂಬ ಚೆನ್ನಾಗಿ ಕಗ್ಗಕ್ಕೆ ವ್ಯಾಖ್ಯಾನ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಯ್ಯೋ, ಈ ಕಗ್ಗದ ಸಾಹಿತ್ಯ ಮತ್ತು ಉದಯ್ ಜಾದೂಗಾರ್ ಅವರ ಜಾದೂ ಇದೆರಡನ್ನೂ ಬ್ಲೆಂಡ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಪ್ರಯತ್ನ ಮಾಡಿದಾಗ ಸಿಕ್ಕ ಫಲಾನೇ ಈ ಕಗ್ಗ ಮ್ಯಾಜಿಕ್. ನಿಜಕ್ಕೂ ಈ ಕಗ್ಗದ ಫ್ಯೂಷನ್ ಇದು. ಸೊ ಅದ್ರದ್ದು ಒಂದು ಝಲಕ್ ನೋಡ್ಬೋದಾ? ಖಂಡಿತ. ಇವತ್ತು ನಾನು ನಿಮಗೆ ನೀಡ್ತಾ ಇರೋ ಕಾರ್ಯಕ್ರಮದ ನನ್ನ ಮೇನ್ ಕಾನ್ಸೆಪ್ಟ್ ಏನು ಅಂದ್ರೆ, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತಾರೆ. ಅನಂತ್ ನಾಗ್ ಅವ್ರದ್ದು ಒಂದು ಚಿತ್ರ ಬಂದಿತ್ತು. ಸೊ ಅದರಿಂದ ಇನ್ಸ್ಪೈರ್ ಆಗಿ ನಾನು ಸುಖ ಸಂಸಾರಕ್ಕೆ 12 ಮ್ಯಾಜಿಕ್ ಸೂತ್ರಗಳು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮ ಕೊಡಬೇಕು. ಮ್ಯಾಜಿಕ್ ಸ್ಪರ್ಶ. ನೋಡಿ, ಫಾರ್ ಎಕ್ಸಾಂಪಲ್, ಮನುಷ್ಯನಿಗೆ ಕೆಲವು ಅಂಶಗಳು ಬಹಳ ಮುಖ್ಯ ಅವನ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕಾದ್ರೆ. ಅದರ ಪ್ರಾರಂಭದ 3 ಅಂಶಗಳನ್ನು ಹೇಳ್ಬಿಡ್ತೀನಿ. ಒಂದು ದೇವರು, ಇನ್ನೊಂದು ಬಯಕೆ, ಇನ್ನೊಂದು ನಮ್ಮನ್ನ ಪರಿಪಾಲಿಸ್ತಿರೋ ಸೃಷ್ಟಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಐ ವಾಂಟ್ ಟು ಶೋ ಯು ಸಮ್ ಗ್ಲಿಮ್ಸ್ ಆಫ್ ಮ್ಯಾಜಿಕ್. ಶೂರ್, ಡೆಫಿನೆಟ್ಲಿ. ಸೊ ಮೊದಲನೇ ಸೂತ್ರ ಧರ್ಮ. ಓಕೆ. ಧರ್ಮ ಅನ್ನೋದು ನಮ್ಮ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಜೊತೆಲೇ ಬಂದಿರತಕ್ಕಂಥ ಒಂದು ಆಯಾಮ. ಧರ್ಮವನ್ನು ಬಿಟ್ಟು ಯಾರು ಬದುಕಕ್ಕಾಗಲ್ಲ. ನಾವು ಎಷ್ಟೇ ಸಿದ್ಧಾಂತ ವೇದಾಂತ ಮಾತಾಡಿದ್ರು ಸರ್ ನೀವು ಯಾವ ಜಾತಿ ಅನ್ಬಿಡ್ತಾರೆ, ಇಲ್ಲ ಯಾವ ಧರ್ಮ ಅನ್ಬಿಡ್ತಾರೆ, ಅದು ಬ್ಲಡ್ ಜೊತೆನೆ ಬಂದ್ಬಿಡುತ್ತೆ. ಆದ್ರೆ ಈ ಧರ್ಮದ ಬಗ್ಗೆ ಸನ್ಮಾನ್ಯ DV ಗುಂಡಪ್ಪನವರು ಅದ್ಭುತವಾದ ವ್ಯಾಖ್ಯಾನ ಕೊಡ್ತಾರೆ. ಧರ್ಮಗಳಲ್ಲಿ ಯಾವುದು ದೊಡ್ಡ ಧರ್ಮ, ಯಾವುದು ಚಿಕ್ಕ ಧರ್ಮ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿ ನನ್ನ ಹತ್ರ ಒಂದು ದೊಡ್ಡ ಹಗ್ಗ ಇದೆ. ಈ ಹಗ್ಗನ ನಾವು ಕ್ರಿಶ್ಚಿಯಾನಿಟಿ ಅಂತ ಕರೆಯೋಣ. ಯಾಕಂದ್ರೆ ಜಗತ್ತಲ್ಲಿ ಜಾಸ್ತಿ ಜನ ಕ್ರಿಶ್ಚಿಯನ್ ಬಾಂಧವರೇ ಇರೋದು ಸಂಖ್ಯೆ. ಅವ್ರು ಹೇಳ್ತಾರೆ ನಮ್ಮ ಧರ್ಮ ದೊಡ್ಡದು ಬಿಕಾಸ್ ನಾವು ಜಾಸ್ತಿ ಇದ್ದೀವಿ. ಅದು ಬಿಟ್ಟರೆ ನೆಕ್ಸ್ಟ್ ಇಸ್ಲಾಂ ಹೇಳುತ್ತೆ ನಾವೇನು ಕಡಿಮೆ, ನಾವು ಅರ್ಧ ಜಗತ್ತಿದ್ದೀವಿ, ನಾವು ದೊಡ್ಡವರು. ಎರಡನೇ ಮಾತಾಡೋ ಹಾಗೆ ಇಲ್ಲ. ನಾವು ಹಿಂದೂಗಳು ಪಕ್ಕದಲ್ಲಿರೋ ನೇಪಾಳ ಕಳ್ಕೊಂಡಿದೀವಿ, ರಾಮ ಜನ್ಮಭೂಮಿ 3 ಭಾಗ ಆಗಿದೆ, ನಾವು ದೊಡ್ಡವರು ಅಂತ ಖುಷಿ ಪಡ್ತೀವಿ. ಹಾಗಾದ್ರೆ ಹಿಂದೂ ಧರ್ಮ ದೊಡ್ಡದಾ, ಇಸ್ಲಾಂ ಧರ್ಮ ದೊಡ್ಡದಾ, ಇಲ್ಲ ಕ್ರಿಶ್ಚಿಯಾನಿಟಿ ದೊಡ್ಡದಾ ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಇದಕ್ಕೆ DV ಗುಂಡಪ್ಪನವರು ಅದ್ಭುತವಾಗಿ ಒಂದು ಮಾತು ಹೇಳ್ತಾರೆ. ಜಗತ್ತಲ್ಲಿ ಯಾವುದೂ ದೊಡ್ಡ ಧರ್ಮ ಅಲ್ಲ, ಯಾವುದೂ ಚಿಕ್ಕ ಧರ್ಮ ಅಲ್ಲ, ಅವರವರ ಧರ್ಮ ಅವರಿಗೆ ಶ್ರೇಷ್ಠ. ಧರ್ಮನ ನೀವು ನೋಡಬೇಕಾಗಿರೋದು ಅದು ಎಷ್ಟು ಅಗಲ ಇದೆ, ದಪ್ಪ ಇದೆ, ಉದ್ದ ಇದೆ ಅಂತಲ್ಲ, ಅದರ ಒಳಗಿನ ಸತ್ವದಿಂದ ಧರ್ಮವನ್ನು ನಿರ್ಧಾರ ಮಾಡಬೇಕು ಅಂತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ, 4 ಲೈನಲ್ಲಿ. 106 ಮತವಿಹುದು ಲೋಕದುಗ್ರಾಣದಲ್ಲಿ. ಉಗ್ರಾಣ ಅಂದರೆ ಗೋಡೋನು, ನಿಮಗೆ ಗೊತ್ತು. ಈ ಜಗತ್ತು ಅನ್ನೋ ಗೋಡೋನಲ್ಲಿ ಬೇಕಾದಷ್ಟು ಧರ್ಮಗಳಿದೆಯಂತೆ. 106 ಮತವಿಹುದು ಲೋಕದುಗ್ರಾಣದಲ್ಲಿ, ಆರಿಸಿಕೊ ನಿನ್ನ ರುಚಿಗೊಪ್ಪುವುದನದರೊಳ್, ಸಾರದಡುಗೆಯ ವಿಚಾರದ ಒಲೆಯಲ್ಲಿ ಮಾಡೆ. ಎಂಥ ಬ್ಯೂಟಿಫುಲ್ ಕಾಂಟೆಕ್ಸ್ಟು. ಸಾರದಡುಗೆಯ ವಿಚಾರದ ಒಲೆಯಲ್ಲಿ ಮಾಡೆ, ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ.
ಸೊ ಧರ್ಮನೇ ಬೇರೆ, ಅದರ ಒಳಗಿನ ತಿರುಳು ಬೇರೆ. ಹಾಗಾಗಿ ತಿರುಳು ಮೇಲೆ ಧರ್ಮ ನಿಲ್ಲುತ್ತೆ ಹೊರತು ಆಕಾರ ಗಾತ್ರದಿಂದ ಅಲ್ಲ. ಹಾಗಾದ್ರೆ ನೋಡೋಣ, ಅದನ್ನು ಮ್ಯಾಜಿಕಲ್ ಪ್ರೂವ್ ಮಾಡೋಕ್ಕಾಗತ್ತೆ, ಟ್ರೈ ಮಾಡೋಣ. ಚಿಕ್ಕ ಹಿಂದೂ ಧರ್ಮ, ಮೀಡಿಯಂ ಇಸ್ಲಾಂ ಧರ್ಮ, ಅತಿ ದೊಡ್ಡ ಕ್ರಿಶ್ಚಿಯನ್ ಧರ್ಮ, ಮೂರನ್ನು ಪಕ್ಕಕ್ಕೆ ಇಡ್ತೀನಿ. ಹಿಂದೂ ಧರ್ಮ ತಗೋತೀನಿ, ಕ್ರಿಶ್ಚಿಯನ್ ಧರ್ಮದ ಪಕ್ಕ ಇಟ್ಟೆ. ಇಸ್ಲಾಂ ಧರ್ಮ ತಗೋತೀನಿ, ಹಿಂದೂ ಧರ್ಮದ ಪಕ್ಕ ಇಟ್ಟೆ. ಮತ್ತೆ ಕ್ರಿಶ್ಚಿಯಾನಿಟಿ ತಗೋತೀನಿ, ಇಸ್ಲಾಂ ಧರ್ಮದ ಪಕ್ಕ ಇಟ್ಟೆ. ಮೂರೂ ತಗೋತೀನಿ. DVG ಅವ್ರು ಹೇಳ್ತಾರೆ, ಸಾರದೊಡುಗೆಯ ವಿಚಾರದೊಲೆಯಲ್ಲಿ ಮಾಡೇ ಮತ ಬೇರೆ ಮತಿ ಬೇರೆ ಮಂಕುತಿಮ್ಮ. ಎಲ್ಲ ಧರ್ಮ ಒಂದೇ ಸಮ ಆಗೋಯ್ತು. ಇಲ್ಲಿ ಚಿಕ್ಕದು ಯಾವುದು, ದೊಡ್ಡದು ಯಾವುದು? ಸೂಪರ್. ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಜಗತ್ತಿನ ವಸುದೈವ ಕುಟುಂಬಕ್ಕೆ ಅಂದ್ಕೊಂಡು ನಂಬಿದ್ರೆ ಇಡೀ ಜಗತ್ತು ಒಂದು. ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಇರ್ಬೋದು. ಅದನ್ನೇ ನಮ್ಮ ಸುಭಾಷಿತಗಳು ಕೂಡ ಹೇಳೋದು. ಆಮೇಲೆ ನಮ್ಮ ಕುವೆಂಪು ಅವರು ಅದನ್ನೇ ಹೇಳ್ತಾರೆ, ವಿಶ್ವಮಾನವ ಸಂದೇಶ ಅಂತಾರವರು, ಇಂಡಿಯಾ ಸಂದೇಶ ಅನ್ನಲ್ಲ. ಸೊ ಇಡೀ ಜಗತ್ತಿನ ಎಲ್ಲ ಜನರು ಅಣ್ಣ ತಮ್ಮಂದ್ರಾಗಿ ಇದ್ಬಿಟ್ರೆ ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ. ನಾನು ನಿಮ್ಗೆ ಸಪ್ರೇಟ್ ಆಗಿ ತೋರಿಸ್ತೀನಿ ನೋಡಿ. ಹಿಂದೂ ಧರ್ಮ ಎಷ್ಟಿದೆಯೋ ಅಷ್ಟೇ ಇಸ್ಲಾಂ ಧರ್ಮ, ಅಷ್ಟೇ ಕ್ರಿಶ್ಚಿಯನ್ ಧರ್ಮ, ಅಷ್ಟೇ ಹಿಂದೂ ಧರ್ಮ. ಆದರೆ ನಾವು ಜಗಳ ಆಡ್ಕೊಂಡು ನೀನು ದೊಡ್ಡವನು ನಾನು ದೊಡ್ಡವನು ಅಂತ ಹೋದರೆ ಒಂದು ಧರ್ಮ ತುಂಡಾಗೇ ಉಳಿಯುತ್ತೆ, ಇನ್ನೊಂದು ಧರ್ಮ ಮೀಡಿಯಮ್ ಆಗೇ ಉಳಿಯುತ್ತೆ, ಇನ್ನೊಂದು ಧರ್ಮ ದೊಡ್ಡದಾಗೇ ಉಳಿಯುತ್ತೆ. ಬೇಕಾ ಜಗಳ? ಸೊ ಲೆಟ್ ಅಸ್ ಲೀವ್ ಲೈಕ್ ವರ್ಲ್ಡ್ ಫ್ಯಾಮಿಲಿ ಮೆಂಬರ್ಸ್. ಅದು DVG ಅವರ ಸಂದೇಶ. ಅದನ್ನು ಮ್ಯಾಜಿಕ್ ಮೂಲಕ ನೀವು ಮಾಡಿ ತೋರಿಸ್ತೇವೆ. ನಿಜಕ್ಕೂ ಅದ್ಭುತ ಕೌಶಿಕ್ ಅವರೇ. ಸಾಹಿತ್ಯವನ್ನು ತೆಗೆದುಕೊಂಡ್ರಿ, ವೇದಾಂತವನ್ನು ಹೇಳಿದ್ರಿ, ಅದೆಲ್ಲದಕ್ಕೂ ಮ್ಯಾಜಿಕ್ ಸ್ಪರ್ಶ ಕೊಟ್ಟು ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾ ಇದ್ರಿ. ಬಹುಶಃ ನಿಮ್ಮ ಮೂಲ ಉದ್ದೇಶ ಇರುವಂಥದ್ದು ಮ್ಯಾಜಿಕ್ ಅಲ್ಲ, ಈ ಸಾಹಿತ್ಯ ವೇದಾಂತದ ಅರ್ಥವನ್ನು, ಕಗ್ಗದ ಅರ್ಥವನ್ನು ಬಹಳ ಸರಳವಾಗಿ ಬಹಳ ಮನರಂಜನೆಯ ಮೂಲಕ ತೋರಿಸೋದು ಅಂತ ಅನ್ಸುತ್ತಲ್ಲ. ತುಂಬ ಚೆನ್ನಾಗಿ ಗ್ರಹಿಸಿದ್ರಿ. ಐ ಆಮ್ ಸೋ ಹ್ಯಾಪಿ. ನೀವು ಹೇಳಿದ ಮಾತು ನಿಜ. ನನಗೆ ಮ್ಯಾಜಿಕ್ ಒಂದು ನೆವ, ಆದರೆ ಅದ್ರ ಮೂಲಕ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ವೇದಾಂತ, ಉಪನಿಷತ್ತುಗಳ ಸಾರ ಅಂತ ಹೇಳೋದು. ನಾನು ನಿಮಗೆ ಮೊದಲನೇದು ಹೇಳಿದೆ ಧರ್ಮ ಅಂತ. ಎರಡನೇದು ಬಯಕೆ. ನೀವು ಯಾವುದೇ ಧರ್ಮದಲ್ಲಿರಿ, ಬಯಕೆ ಅನ್ನೋದು ಮನುಷ್ಯನ ಬಿಟ್ಟು ಹೋಗಲ್ಲ. ಏನೇನೋ ಆಸೆಗಳು, ಆಕಾಂಕ್ಷೆಗಳು ಎಲ್ಲ ಎರಡೆರಡು ಬೇಕು. ಬಯಕೆ ಇಲ್ಲದ ಮನುಷ್ಯನೇ ಇಲ್ಲ ಬಿಡಿ. ಎಕ್ಸಾಕ್ಟ್ಲಿ. ಬಯಕೆ ಬಗ್ಗೆ ಒಂದು ತುಂಬ ಚೆನ್ನಾಗಿ ಬರೀತಾರೆ DVG ಅವರು. ಎಷ್ಟು ಚೆನ್ನಾಗಿದೆ ನೋಡಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನನ್ನ ಹತ್ರ ಒಂದು ಖಾಲಿ ಕವರ್ ಇದೆ, ಕಾಣಿಸ್ತಾ ಇದೆಯಾ? ಹೌದು, ಖಾಲಿಯಾಗಿದೆ. ಇದರಲ್ಲಿ ಏನೂ ಇಲ್ಲ. ಇದೊಂದು ಎಂಟಿ ಕವರ್. ನಮ್ಮ ಜೀವನನೂ ಹೀಗೆ ಎಂಟಿ, ಇದರಲ್ಲಿ ಏನೂ ಇರಲ್ಲ. ಆದರೆ ಈ ಜೀವನಾನ ನಾವು ಖಾಲಿ ಅಂತ ಅನ್ಕೊಳ್ಳೋ ಹಾಗೆ ಇಲ್ಲ. ನಮ್ಮ ಪ್ರಯತ್ನ ಮಾಡಿ ಕಷ್ಟಪಟ್ಟು ತೆಗಿತಾ ಇದ್ರೆ ನಮ್ಮ ಜೀವನದಲ್ಲಿ ಏನಾದ್ರು ಬರ್ತಾನೆ ಇರುತ್ತೆ, ತೆಗಿತಾನೆ ಇರ್ತೀವಿ. ಅದೇ ಜೀವನ. ವಾವ್. ನೋಡಿ, ಖಾಲಿ ಬ್ಯಾಗಿಂದ ನಾವೇನ್ ಬೇಕಾದ್ರೂ ತೆಗಿಬಹುದು. ನಂಬ್ತಿರೋ ಬಿಡ್ತಿರೋ, ನ್ಯೂಯಾರ್ಕಲ್ಲಿ ನಾನು ಮ್ಯಾಜಿಕ್ ಮಾಡಿದಾಗ ಅರ್ಧ ಸ್ಟೇಜ್ ಪೂರ್ತಿ ಈ ಥರದ ಬಾಕ್ಸ್ಗಳನ್ನು ತುಂಬಿಸಿದ್ದೆ. ಬಟ್ ಎಲ್ಲರಿಗೂ ಆಶ್ಚರ್ಯ, ಹೇಗೆ ಸರ್ ಸಾಧ್ಯ ಇದು ಖಾಲಿ ಬ್ಯಾಗಿಂದ ಅಂತ. ಮನುಷ್ಯನ ಬೈಕೆಗಳಿಗೆ ಶಕ್ತಿ ಇದೆ. ಅವ್ನು ಮನಸ್ಸು ಮಾಡಿಬಿಟ್ಟು ಅವ್ನು ಯಾವತ್ತೂ ಝೀರೋ ಅಲ್ಲ. ಸೊ ಮನಸ್ಸಿದ್ರೆ ಮಾರ್ಗ ಅನ್ನೋಂಥದ್ದು. ಎಕ್ಸಾಕ್ಟ್ಲಿ. ಏನ್ ಬೇಕಾದ್ರೆ ಮತ್ತೆ ಕೈ ಹಾಕ್ತೀನಿ. ಬರೀ ಬಾಲ್ಯ ಅಲ್ಲ, ಅವನೊಂದು ಅದ್ಭುತವಾದ ಯೌವನ ಕೂಡ ತನ್ನ ಪಾಲಕ್ಕೆ ತಾನು ಸೃಷ್ಟಿಸ್ಕೋಬಹುದು. ಬರ್ತಾನೆ ಇರುತ್ತೆ, ನೆವರ್ ಎಂಡಿಂಗ್ ಇದು. ದಿಸ್ ಈಸ್ ನೆವರ್ ಎಂಡಿಂಗ್. ಮತ್ತೆ ಕೈ ಹಾಕ್ತೀನಿ, ಬರ್ತಾನೆ ಇರುತ್ತೆ. ಅದನ್ನೇ ನಾನು ಹೇಳಿದ್ನಲ್ಲ, ಜೀವನ ಅಂದರೆ ಒಂದು ಅದ್ಭುತವಾದಂಥ ಒಂದು ಪಯಣ. ಎಷ್ಟು ತೆಗೆದ್ರೂ ಬರ್ತಾ ಇರುತ್ತೆ, ಅದೇ ಜೀವನ. ವಂಡರ್ಫುಲ್. ಸೊ ಅಂದ್ರೆ ನಿಮ್ಮ ಮನೇಲಿ ಏನು ಸಾಮಾನು ತರೋದು ಬೇಡ ಅನ್ಸುತ್ತಲ್ವಾ? ಎಲ್ಲ ಒಂದಿದ್ರೆ ಸಾಕು, ಅದ 4 ಆಗುತ್ತೇನೋ. ಎಕ್ಸಾಕ್ಟ್ಲಿ. ಈಗ DVG ಅವ್ರ ವಿಷಯಕ್ಕೆ ಬರ್ತೀನಿ. 3 ತೆಗೆದೆ, ಖಾಲಿ ಇದೆ. ಇನ್ನು ಬೇಕಾ ಸಾಕ? ಬೇಕು. ಬೇಕು ಅನ್ನೋದೇ ಮನುಷ್ಯನ ಬಯಕೆ. ಅದಕ್ಕೆ DVG ಅವ್ರ ಕಡೆ ಹೇಳ್ತಾರೆ, ಬೇಕು ಬೇಕದು ಬೇಕು ಬೇಕೆದೆನಗೆ ಇನ್ನೊಂದು. ಇಂಥ ಬ್ಯೂಟಿಫುಲ್ ಕಾಂಟೆಕ್ಸ್ಟ್ ನೋಡಿ. ಬೇಕು ಬೇಕದು ಬೇಕು ಬೇಕೆದೆನಗೆ ಇನ್ನೊಂದು, ಬೇಕೆನುತ ಬೊಬ್ಬಿಡುತ್ತಿಹ ಜೀವವಿದನು, ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗೋ ಮಂಕುತಿಮ್ಮ. ನಾವು ಸಾಕು ಅನ್ನೋದೇ ಇಲ್ಲ. ಕೈ ಹಾಕ್ತೀವಿ, ತೆಗಿತೀವಿ, ತೆಗೀತಾನೆ ಇರ್ತೀವಿ, ಅದೇ ಜೀವನ. ಮುಗಿಯದ ಕತೆ ಇದು. ಮತ್ತೆ ಕೈ ಹಾಕ್ತೀವಿ, ರಿಟೈರ್ಮೆಂಟ್ ಏಜಿಗೆ ಬಂದಿರ್ತೀವಿ, ಆದರೂ ಆಸೆಗಳು ನಿಲ್ಲಲ್ಲ, ತೆಗೀತಾನೆ ಇರ್ತೀವಿ. 80 ವರ್ಷ ಆಗಿರುತ್ತೆ, ಒಂಟಿ ಚೇರಲ್ಲಿ ಕೂತ್ಕೊಂಡು ಆ ಮುದುಕ ಟೆನ್ಷನ್ನು. ಅಯ್ಯೋ, ನನ್ನ ಮೊಮ್ಮಗಳಿಗೆ ಒಂದು ಮನೆ ಕಟ್ಟಲಿಲ್ವೇ, ನನ್ನ ಮೊಮ್ಮಗಳಿಗೆ ನಾನು ಬ್ಯಾಂಕ್ ಡೆಪಾಸಿಟ್ ಇಡಲಿಲ್ವೇ, ಆಗಲೂ ನೆಮ್ಮದಿಯ ಬದುಕಿಲ್ಲ. ಮತ್ತೆ ಕೈ ಹಾಕು ತೆಗಿ, ಕೈ ಹಾಕು ತೆಗಿ, ತೆಗೀತಾನೆ ಇರ್ತಾನೆ. ಇದೇ ಜೀವನ, ಇದೇ ಬಯಕೆಗಳ ಆಗರ. ಅಪ್ಪ, ಖಾಲಿ ಇದ್ದ ಟೇಬಲ್ ಅನ್ನು ತುಂಬಿಸ್ಬಿಟ್ರಿ. ಹೇಳಿದ್ನಲ್ಲ, ವಿ ಕ್ಯಾನ್ ಫಿಲ್ ದ ಹೋಲ್ ಸ್ಟುಡಿಯೋ. ಹೌದು. ಬಟ್ ನೀವು ಬೇರೆ ಮ್ಯಾಜಿಕ್ಕು ಮಾಡಿಸ್ಬೇಕು ಅಂತಿರೋದ್ರಿಂದ ನಾನು ಅದನ್ನ ವಂಡರ್ಫುಲ್ ಅಲ್ಲ? ಕಗ್ಗದಿಂದ ಆ ಜ್ಞಾನವನ್ನು ಕೂಡ ತುಂಬಿಸ್ತಾ ಇದ್ದೀರಿ, ಜೊತೆಗೆ ಮ್ಯಾಜಿಕ್ನಿಂದ ನಮ್ಮ ಟೇಬಲ್ ಕೂಡ ತುಂಬಿಸ್ತಾ ಇದ್ದೀರಿ. ವಂಡರ್ಫುಲ್. ಆದರೆ ನೀವು 50 ವರ್ಷದ ನಂತರ ಇದೊಂದು ಹೊಸ ಒಂದು ಕ್ರೇಜ್ ನಿಮಗೆ ಹುಟ್ಕೊಂಡಿರುವಂಥದ್ದು, ಜೊತೆಗೆ ಅದರ ಜೊತೆಗೆ ಒಂದು ಜ್ಞಾನದ ಸ್ಪರ್ಶವನ್ನು ಕೂಡ ಕೊಡ್ತಾ ಇರೋಂಥದ್ದು. ಸೊ 12 ಸೂತ್ರಗಳಲ್ಲಿ 2 ಸೂತ್ರಗಳಂತೂ ಆಯಿತು. ಸೊ ಮುಂದೇನು ಅಂತೇಳಿ ನಿಜಕ್ಕೂ ಕಾತರ ನನಗೂ ಇದೆ, ನಮ್ಮ ವೀಕ್ಷಕರಿಗೂ ಇರುತ್ತೆ ಬಹುಶಃ. ಖಂಡಿತ ತೋರಿಸ್ತೀನಿ. ನನಗೆ ಬಹಳ ಇಷ್ಟವಾದ ಈ ಮ್ಯಾಜಿಕ್ಕು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನನ್ನ ಹತ್ರ ಒಂದು ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ಒಂದು ಬಾಲ್ ಇದೆ. ಸೃಷ್ಟಿ ವಿಷಯಕ್ಕೆ ಬರೋಣ. ಸೃಷ್ಟಿ ಅಂತ ಬಂದ ತಕ್ಷಣ ದೊಡ್ಡ ಸಮಸ್ಯೆ ಇವತ್ತು ಜಗದಲ್ಲಿ, ಜಗತ್ತನ್ನು ಹಾಳು ಮಾಡೋ ಶಕ್ತಿಗಳು.
ಟೆರರಿಸ್ಟ್ಸ್ ಫಾರ್ ಎಕ್ಸಾಂಪಲ್ ನಾವು ಅಮೇರಿಕಾ ನಾಶ ಮಾಡ್ತೀವಿ, ಇಂಡಿಯಾ ನಾಶ ಮಾಡ್ತೀವಿ, ಇಸ್ರೇಲ್ ನಾಶ ಮಾಡ್ತೀವಿ, ಜಾಸ್ತಿ ಮಾತಾಡ್ರೆ ನಾವೇ ನಾಶ ಆಗ್ತೀವಿ ಅಂತ ಅವರವರೇ ಸೂಯಿಸೈಡ್ ಬಾಂಬ್ ಕಟ್ಕೊಂಡು ಸಾಯ್ತಾ ಇದ್ದಾರೆ. ಆದ್ರೆ ಈ ಟೆರರಿಸಮ್ ಮತ್ತೆ ಸೃಷ್ಟಿಯ ನಾಶದ ಬಗ್ಗೆ DVG ಅವರು 70 ವರ್ಷದ ಹಿಂದೆನೆ ಪದ್ಯ ಬರೆದಿದ್ದಾರೆ. ಅಯ್ಯೋ ದಡ್ಡ ಮನುಷ್ಯ, ನೀನು ಜಗತ್ತನ್ನ ನಾಶ ಮಾಡಕ್ಕಾಗಲ್ಲ, ನೀನು ನಾಶ ಆಗ್ತೀಯಾ, ಬಟ್ ಯು ಕೆನಾಟ್ ಟಚ್ ದ ಫ್ಯಾಬ್ರಿಕ್ ಆಫ್ ದಿಸ್ ಮದರ್ಲಿ ಅರ್ತ್. ಅದು ಅದ್ಭುತವಾದ ಪ್ರಕ್ರಿಯೆ, ಅದು ಭಗವಂತನ ಸೃಷ್ಟಿ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ನೋಡಿ. ಹಾಗಾದ್ರೆ ಏನನ್ನ ನಾಶ ಮಾಡ್ತಾರೆ ಟೆರರಿಸ್ಟ್ಗಳು? ಭೂಮಿನಲ್ಲ, ಭೂಮಿ ಮೇಲೆ ಮನುಷ್ಯ ಕಟ್ಟಿರೋ ಬಿಲ್ಡಿಂಗ್ಗಳು, ಮಂದಿರಗಳು, ಮಸೀದಿಗಳು, ಫ್ಲೈಓವರ್ಗಳು, ಆಸ್ಪತ್ರೆಗಳು, ಇದನ್ನ ನಾಶ ಮಾಡ್ಕೋತಾನೆ. ಬಟ್ ಭೂಮಿನ ಮುಟ್ಟಕ್ಕಾಗಲ್ಲ ಅವನು. ಅದಕ್ಕೆ ಅವ್ರೊಂದು ಕಡೆ ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತೀರೆ, ನೆಲ ಸವೆದು ಕರಗುತ್ತೀರೆ, ಕಡಲಲೆತ್ತಲೋ ಹೊಸ ದ್ವೀಪ ಮೇಲೇಳುವುದು, ಕಳೆಯುತ್ತೊಂದಿರಲಲ್ಲಿ ಬೆಳೆಯುವುದು ಇನ್ನೊಂದಿಲ್ಲಿ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಸೊ ಜಗತ್ತನ್ನು ಯಾರೂ ನಾಶ ಮಾಡೋಕ್ಕಾಗಲ್ಲ. ಅದೆಲ್ಲ ಸುಮ್ಮನೆ ಒಂದು ಮ್ಯಾನಿಯಾ ಅಷ್ಟೇ. ಅಯ್ಯೋ ಇಂಥ ವರ್ಷಕ್ಕೆ ಜಗತ್ತು ನಾಶ ಆಗುತ್ತೆ, ಪ್ರಳಯ ಆಗುತ್ತೆ, ಸರ್ವನಾಶ, ಇದೆಲ್ಲ ಮನುಷ್ಯ ಹುಟ್ಟಿಸ್ಕೊಂಡಿರೋ ಸ್ವಯಂ ಭೂತಗಳು. ಬಟ್ ಭಗವಂತನ ಪ್ರಕಾರ, ಕವಿಯ ಪ್ರಕಾರ ವಿಶ್ವಕ್ಕೆ ನಾಶ ಇಲ್ಲ, ಮನುಷ್ಯನಿಗೆ ಮಾತ್ರ ನಾಶ. ಹಾಗೆ ನೋಡೋಣ, ಇದನ್ನು ಭೂಮಿ ಅಂತ ಕರೆಯೋಣ. ಓಕೆ, ಈ ಭೂಮಿ ಇದಾದರೆ ಇದು ಬ್ರಹ್ಮಾಂಡ. ಭೂಮಿ ಬ್ರಹ್ಮಾಂಡದೊಳಗಡೆ ಹಾಕ್ಬಿಟ್ಟಿದ್ದೀನಿ. ಬಟ್ ಈಗ ಈ ಭೂಮಿನ ನಾನು ತೆಗೆದು ಇಲ್ಲಿ ಎಸೆದು ಬಿಡ್ತೀನಿ. ಈಗ ಇದರಲ್ಲಿ ಭೂಮಿ ಇದೆಯಾ? ಇಲ್ಲ. ಸೊ ನಾಶ ಮಾಡಿದ್ದೀನಿ ಅನ್ನೋ ಭ್ರಮೆ ನನಗೆ. ಐ ಆಮ್ ಎ ಟೆರರಿಸ್ಟ್. ಐ ಥಿಂಕ್ ಐ ಕ್ಯಾನ್ ಸ್ಪಾಯಿಲ್ ದ ವರ್ಲ್ಡ್. ಬಟ್ DVG ಹೇಳ್ತಾರೆ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. 1 2 3 ಇಲ್ಲ. ಹಾಗಾದ್ರೆ ಕವಿ ಮಾತು ಸುಳ್ಳಾಗತ್ತಾ? ಸಾಧ್ಯನೇ ಇಲ್ಲ. ಕವಿ ಮಾತು ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. DVG ಹೇಳ್ತಾರೆ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ, ಭೂಮಿ ಇಲ್ಲೇ ಇದೆ. ಹೀಗೆ ಅವರು ಸುಂದರವಾಗಿ 4 ಲೈನಲ್ಲಿ ಜಗತ್ತಿನ ಆಗು ಹೋಗುಗಳ ಬಗ್ಗೆ, ಸೃಷ್ಟಿಯ ಬಗ್ಗೆ, ಮನುಷ್ಯನ ಆಸೆ ಆಕಾಂಕ್ಷೆಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ಸೃಷ್ಟಿಯನ್ನು ಕಾಪಾಡ್ಕೊಳ್ಳೋದು ಕೂಡ ನಮ್ಮ 12 ಸೂತ್ರಗಳಲ್ಲಿ ಒಂದಾಗಿರ್ಬೇಕು ಅಂತ ನನ್ನ ಬಯಕೆ. ನಿಜಕ್ಕೂ ಅದು ಸುಖ ಸಂಸಾರಕ್ಕಷ್ಟೇ ಅಲ್ಲ, ಅದು ಸಂಸಾರ ಅಂತ ಅನ್ನೋದು ಬಹುಶಃ ಕುಟುಂಬಕ್ಕೆ ಸೀಮಿತವಾಗಿದ್ದಲ್ಲೇ ಅಲ್ಲ, ಅದು ಸಂಸಾರ ಅಂದ್ರೆ ಜಗತ್ತಿಗೆ ಅಂತ ಅನ್ಬೇಕು. ನಿಜಕ್ಕೂ ಅದ್ಭುತವಾಗಿರೋದು. ಆದ್ರೆ ಈ ತರದ ಮ್ಯಾಜಿಕ್ ಗಳನ್ನ ನೀವು ಮಾಡ್ತೀರಿ ಅಂತಂದಾಗ ನಿಮ್ ಮನೇಲಿ ಹೆಂಗಿತ್ತು, ಅಲ್ಲಿ ಇರೋ ರೆಸ್ಪಾನ್ಸ್ ಹೆಂಗ್ ಮಾಡ್ತಾ ಇದ್ರು? ಪ್ರಾರಂಭದಲ್ಲಿ ನನ್ನ ಮಗಳು, ನನ್ನ ಹೆಂಡತಿ, ಏನ್ರಿ ಇದು ಮ್ಯಾಜಿಕ್ ಕಲ್ತಿರೋದೇ ನೀವು ಬಹಳ ತಡವಾಗಿ, ಅದಕ್ಕೇನೇನು ಹೊಸ ಆಯಾಮ ಕೊಡ್ತಿದ್ದೀರಲ್ಲ ಅಂತ ಫಸ್ಟ್ ಹೇಳಿದ್ರು. ಬಟ್ ಆಮೇಲೆ ನಾನೊಂದಷ್ಟು ಕಂಪೋಸ್ ಮಾಡಿ ತೋರಿಸಿದಾಗ ಬೋತ್ ಆಫ್ ದೆಮ್ ಆರ್ ವೆರಿ ಮಚ್ ಸಪೋರ್ಟಿವ್. ಕಡೆಗೆ ಎಲ್ಲಿವರೆಗೂ ಹೊಟ್ಟೋಯ್ತು, ನಾ ಎಲ್ಲರೂ ಮ್ಯಾಜಿಕ್ ಮಾಡೋಕೆ ಹೋಗಿ ಮುಂಚೆ ಹೊಸದೇನಾದ್ರು ಸಂಶೋಧನೆ ಮಾಡಿದ್ರೆ ಅದನ್ನ ನನ್ನ ಮಗಳ ಮುಂದೆನೋ ಹೆಂಡತಿ ಮುಂದೆನೋ ಮಾಡಿ ಅವ್ರದ್ದು ಟಿಪ್ಸ್ ತಗೊಂಡು ಅದನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಶೋ. ಬಟ್ ಹೊರಗಡೆ ಹೋದಾಗ ನಿಮ್ಗೆಲ್ಲಾದ್ರು ಬೆನಿಫಿಟ್ ಆಗಿರಬಹುದಲ್ಲ ಮ್ಯಾಜಿಕ್ ಇಂದ? ತುಂಬಾನೇ ನಿಜ. ಯಾಕೆಂತಂದ್ರೆ ನನಗೆ ಹಣ ಕೊಡ್ತಿದೆ, ಒಂದು ರೀತಿ ಹೆಸರು ಕೊಡ್ತಿದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಉದ್ಯೋಗ ಕೊಟ್ಟಿದೆ ನನಗೆ. ತುಂಬ ಖುಷಿ ಪಡುವಂಥ ಉದ್ಯೋಗ. ಪ್ರತಿ ದಿವಸ ನಾನು ಒಂದಲ್ಲ ಒಂದು ಬರ್ತ್ಡೇಗೆ ಹೋಗ್ತೀನಿ, ಇಲ್ಲ ಯಾವ್ದಾದ್ರು ಕಾನ್ಫರೆನ್ಸ್ಗಳಿಗೆ ಹೋಗ್ತೀನಿ, ಇಲ್ಲ ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ಗೆ ಹೋಗ್ತೀನಿ, ಇಲ್ಲ ಕೆಲವು ಅನಾಥಾಶ್ರಮಗಳಿಗೆ ಹೋಗಿ ಮಕ್ಕಳಿಗೆ ನಾನು ಫ್ರೀ ಮ್ಯಾಜಿಕ್ ಶೋ ಮಾಡ್ತೀನಿ. ಸೊ ಎಲ್ಲ ಕಡೆ ಬೇರೆ ಬೇರೆ ಮಕ್ಕಳು, ಬೇರೆ ಬೇರೆ ಆಯಾಮದ ಜನ, ಬೇರೆ ಬೇರೆ ರೀತಿಯ ಒಂದು ವಸ್ತು ವೈವಿಧ್ಯ, ವ್ಯಕ್ತಿ ವೈವಿಧ್ಯ ನನಗೆ ಮ್ಯಾಜಿಕ್ ಇಂದ ಸಿಗ್ತಾ ಇದೆ. ಐ ಆಮ್ ಎಂಜಾಯಿಂಗ್ ಇಟ್. ಬೇರೆ ದೇಶಗಳಿಗೆ ಹೋಗೋ ಅವಕಾಶ ನನಗೆ ತುಂಬಾ ಸಿಕ್ತು. ಸೊ ಹ್ಯಾಟ್ಸ್ ಆಫ್ ಟು DVG. ನಿಜಕ್ಕೂ ಬಹಳಷ್ಟು ದೇಶಗಳಲ್ಲಿ ಬಹಳಷ್ಟು ಪ್ರದರ್ಶನಗಳನ್ನ ನೀವು ಯಶಸ್ವಿ ಪ್ರದರ್ಶನ ಕೊಟ್ಟು ಬಂದಿದ್ದೀರಿ. ಸೊ ಅಲ್ಲಿ ಕೂಡ ಕಗ್ಗದ ಮ್ಯಾಜಿಕ್ ರೂಪುಗೊಂಡ್ತಾ ಅದು ತುಂಬಾ. ನಾನು ಅಮೆರಿಕಾದಲ್ಲಿ ಅಕ್ಕಾದಲ್ಲಿ ಹೋಗಿ ಫಸ್ಟ್ ನನ್ನ ಮ್ಯಾಜಿಕ್ ಶೋ ಮಾಡಿದೆ. ಉತ್ಪ್ರೇಕ್ಷೆಗಲ್ಲ, ಮ್ಯಾಜಿಕ್ ಶೋ ಮುಗಿಸಿ ಕೆಳಗಡೆ ಬಂದು ನನ್ನ ಮೇಕಪ್ ರೂಮಲ್ಲಿ ಐ ಆಮ್ ರಿಮೂವಿಂಗ್ ಮೈ ಮೇಕಪ್ ಅಂಡ್ ಟರ್ಬನ್. ಒಂದು 15 ದೇಶದ ಬೇರೆ ಬೇರೆ ಪ್ರತಿನಿಧಿಗಳು ಬಂದರು. ಸಿಂಗಪುರು, ಕಟಾರು, ಆಮೇಲೆ ಮಾಲ್ಡವೀಸು, ಎಲ್ಲ ಕಡೆಯವರು ಬಂದು, ಕೆನಡಾ ಎಲ್ಲ ಬಂದು, ಸರ್ ನೀವು ನಮ್ಮ ದೇಶದಲ್ಲೂ ಕನ್ನಡ ಸಂಘದ ಕಾರ್ಯಕ್ರಮಕ್ಕೆ ಬರಬೇಕು ಅಂಥೇಳಿ ಅವತ್ತು ಅವ್ರವ್ರ ನಂಬರ್ಗಳನ್ನು ಕೊಟ್ಟು ವಿತಿನ್ 3 months ಐ ವಾಸ್ ಏಬಲ್ ಟು ಅಟೆಂಡ್ ಆಲ್ ದೋಸ್ ಕಂಟ್ರೀಸ್ ಅಂಡ್ ಐ ಡಿಡ್ ದ ಮ್ಯಾಜಿಕ್ ಶೋ. ಹಾಗಾಗಿ ಇದು ನನ್ನ ಮ್ಯಾಜಿಕ್ಗಿಂತ ಜಾಸ್ತಿ DVG ಅವ್ರ ಮ್ಯಾಜಿಕ್ಗೆ ಜೋರಾಗಿದೆ. ಅವರ ಕಗ್ಗದ ಮ್ಯಾಜಿಕ್ಕು ಜನಕ್ಕೆ ತುಂಬಾ ಇಷ್ಟ ಆಯ್ತು, ಬಹಳ ಇಷ್ಟಪಟ್ಟರು. ಇವು ಸಾಹಿತ್ಯ ನಾವು ಆಮೇಲೆ ಇದಕ್ಕೆ ವಯಸ್ಸಿನ ಮಿತಿ ಇಲ್ಲ. ಮ್ಯಾಜಿಕ್ ಬರೀ ಮಕ್ಕಳು ಸ್ವಲ್ಪ ಪ್ರಿಫರ್ ಮಾಡ್ತಾರೆ. ನಂದು 6 ವರ್ಷದಿಂದ 60 ವರ್ಷದವರೆಗೆ, 70 ವರ್ಷದವರೆಗೆ, 80 ವರ್ಷದ ಮುದುಕರು ಕೂಡ ನೋಡಿ, ಅದನ್ನ ಇನ್ನೊಂದ್ಸತಿ ಆ ಪದ್ಯ ಹೇಳಪ್ಪ, ಆ ಮ್ಯಾಜಿಕ್ ಮಾಡಪ್ಪ. ವಂಡರ್ಫುಲ್. ನೀವು ನಿಜಕ್ಕೂ ಹೇಳಿದ್ದು ಸತ್ಯ, ವಯಸ್ಸಿನ ಮಿತಿ ಇಲ್ಲ ಮ್ಯಾಜಿಕ್ ಅಂತ. ನಮ್ಮ ಕಾರ್ಯಕ್ರಮಕ್ಕೆ ಕಾಲದ ಮಿತಿ. ಹಾಗಾಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಆಗೋಣ. ನಿಜಕ್ಕೂ ಕೌಶಿಕ್ ಅವರ ಮ್ಯಾಜಿಕ್ ಅನ್ನ ನೋಡ್ತಾ ಇದ್ರೆ ಇನ್ನಷ್ಟು ನೋಡೋಣ, ಇನ್ನಷ್ಟು ಸೂತ್ರಗಳನ್ನ ಅನಾವರಣಗೊಳಿಸ್ತಾರೆ ಅವರು ಕಗ್ಗದ ಮೂಲಕ. ನೋಡೋಣ ಈ ಬ್ರೇಕ್ ನಂತರ.